ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಂಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಾವು ಇಂದು ನಮ್ಮ ನ್ಯೂಸ್ 43 ಇಂಡಿಯಾ, ಇನ್ ಸರ್ವೆ, ಕನೆಕ್ಟ್ ಇಂಡಿಯಾ ಮತ್ತು ಭಾರತ ಟೈಮ್ಸ್ ಮೀಡಿಯಾ ನೆಟ್ವರ್ಕ್ ಗ್ರೂಪ್ ವತಿಯಿಂದ ಇಂದು ನಾವು ಗ್ರೌಂಡ್ ರಿಪೋರ್ಟ್ ನ ಮಾಡ್ತಾ ಇದ್ದೀವಿ. ಈ ಗ್ರೌಂಡ್ ರಿಪೋರ್ಟ್ ಮಾಡುವಂತ ಉದ್ದೇಶ, ಮೂಲ ಅಜೆಂಡಾ ಏನಪ್ಪಾ ಅಂತಂದ್ರೆ, ಮುಂಬರುವಂತಹ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು ಮತ್ತು ತಾಲೂಕು ಪಂಚಾಯತಿ ಆಗಿರ್ಬೋದು, ಹಾಗೆ 2028ರ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಈ ಎಲ್ಲಾ ಚುನಾವಣೆಯ ವಿಷಯಗಳಲ್ಲಿ ಒಂದು ನಮ್ಮ ನ್ಯೂಸ್ 43 ಇಂಡಿಯಾ ತಂಡ ಗ್ರೌಂಡ್ ರಿಪೋರ್ಟ್ ನ ಮಾಡ್ತಾ ಇದೆ. ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಬಂಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇಂದು ನಮ್ಮ ಜೊತೆ ಇದ್ದಾರೆ. ರತ್ನವ್ವ ವಾಂಕಾರ್ ಅವರು ಇಂದು ರತ್ನವ್ವ ವಣಿಗೇರಿ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ಅವರು ಮಾಡಿರುವಂತಹ ಡೆವಲಪ್ಮೆಂಟ್ ವಿಷಯಗಳನ್ನ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಅವರಿಂದಲೇ ಹೇಳಿ ತಿಳುವುದನ್ನ ಒಂದು ವಿಷಯ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ನಿಮ್ಮ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಮ್ಮ ತಿರುಪತಿಯನ್ನ ಅಮ್ಮ, ನಿಮ್ಮ ಹೆಸರು, ತಾವು ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಯಾವ ಊರಮ್ಮ ತಮ್ಮದು? ನಮ್ದು ಬಸಾಪುರ ರೀ. ನನ್ನ ಹೆಸರು ರತ್ನಮ್ ರೀ. ಗ್ರಾಮ ಪಂಚಾಯತಿ ಬಂಡಿ ರೀ. ನಮ್ದು ಗ್ರಾಮ ಪಂಚಾಯತಿ ಬಂಡಿ ಗ್ರಾಮ ಪಂಚಾಯತಿ. ಬಂಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಸಾಪುರದ. ಈಗ ನೀವು ನಮ್ಮ ಜೊತೆ ಯಾರು ಮಾತಾಡ್ತಾರೆ? ನೀವು ಮಾತಾಡ್ತೀನಿ, ನಮ್ಮ ಮಗ ಮಾತಾಡ್ತಾನೆ. ಸರ್ ಮತ್ತೆ ನಮಸ್ತೆ ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರುಪರಿಚಯ. ಸರ್, ನನ್ನ ಹೆಸರು ಶ್ರೀಕಪ್ಪ, ತಂದೆ ಮಲ್ಲಪ್ಪ ವಣಿಗೇರಿ ಅಂತ ಹೇಳಿ. ಓಕೆ ನಮ್ಮದು ಊರು ಬಸಾಪುರ ಸರ್. ಸರ್, ನಮ್ಮ ತಾಯಿಯವರು ಬಂಡಿ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷ ಸರ್ ತಮ್ಮ ತಾಯಿಯವರು ಬಂಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಸರಿ ಸರ್. ಸರ್, ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭ ಆಯ್ತು? ಸರ್, ನಮ್ಮ ರಾಜಕೀಯ ಜೀವನ ಅಂದ್ರೆ ನಮಗ 2008-9 ಸ್ಟಾರ್ಟ್ ಸರ್. ಅವಾಗಿಂದನ ನಾವು ಇದು ಮಾಡ್ತಾ ಇದ್ವಿ ಸರ್. 2008-9 ನಾವು ನಮ್ಮ ಬಾಯಿ ಮೀನು ಸೌಕರ್ಯ ಅದಲ್ರಿ, ಎಜಿ ಬಾಯಿ ಮೀನು ಧರ್ಮಸ ಬಾಯಿ ಮೀನು ಅಂತಾರ ಸರ್. ಅವ್ರಿಂದ ನಾವು ಬೆಳೆದಿವಿ ಸರ್. ಅವ್ರು ಜಿಲ್ಲಾ ಪಂಚಾಯತ್ ಹೊತ್ನಾಗ ಅವ್ರ ಕೈಯಾಗ ಅವ್ರ ಶಿಷ್ಯನಾಗಿ ನಾನು ಕೆಲಸ ಮಾಡಿದ್ವಿ ಸರ್. ಅವ್ರಿದ್ರೆ ನಾವು ಈ ಟೈಪ್ ಬೆಳೆದ್ವಿ ಸರ್. ತಮ್ಮ ರಾಜಕೀಯ ಗುರು ಕೂಡ ಅವರೇ, ಬಾಯಿ ಮನೆಯವರು ಅವರು ಕೂಡ ತಮ್ಮ ರಾಜಕೀಯ ಗುರು ಕೂಡ ಅವರೇ. ಸರಿ ಸರ್. ಸರಿ, ತಾವು ರಾಜಕೀಯಕ್ಕೆ ಬಂದ ಮೇಲೆ ಯಾವ ರೀತಿ ತಮ್ಮ ಪಕ್ಷಗಳಾಗಿರ್ಬೋದು ಮತ್ತೆ ಜನರಿಗೆ ಸರ್ ಯಾವ ತಮ್ಮ ಒಡನಾಟ ಯಾವ ರೀತಿ ಬೇತಾ ಬಂತು? ಸರ್, ನಮ್ಮ ಪಕ್ಷ ಫಸ್ಟ್ ಬಿಜೆಪಿ ಇದ್ವಿ ಸರ್. ನಾವು ನಮ್ ಸಾವುಕಾರ ಕೂಡ ಬಿಜೆಪಿಗೆ ಇದ್ರು ಸರ್. ಬಿಜೆಪಿಗೆ ಇದ್ದ ಹೊತ್ತಿಗೆ ಅಲ್ಲೇ 2021 ಬಿಜೆಪಿ ಒಳಗಿದ್ವಿ ಸರ್. ನಾವು ಅಲ್ಲೇ ಮೆಂಬರ್ನ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ವಿ ಸರ್. ಆ ನಂತರ ಅಧ್ಯಕ್ಷನೇ ಆದ್ವಿ ಸರ್. ಅಲ್ಲಿ ಆಲಾಪ್ ಸಾಹೇಬ್ರ ML ಇದ್ರು ಸರ್. ಅವಾಗ ಇದೊತ್ತಿನಾಗ ಅಲ್ಲೇ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ಲಿ ಸರ್. ಅವ್ರು ಕೆಲಸ ಆಗ್ಲಿಲ್ಲ. ಕೆಲಸ ಆಗಲ್ಲ ಕಾರಣಕ್ಕ ನಮ್ಮ ಸಾಹೇಬ್ರು ನೀವು ಕೆಲಸ ಕೊಡಂತ ನಮ್ಮ ಸಾವುಕಾರ ಅವರು ಕೂಡ ಕಾಂಗ್ರೆಸ್ಗೆ ಬಂದ್ವಿ ಸರ್. ನಾವು ಕಾಂಗ್ರೆಸ್ಗೆ ಬಂದಿಂದ 2 ವರ್ಷ ಸುಮ್ಮನೆ ಖಾಲಿ ಇದ್ವಿ ಸರ್ ನಾವು. ಆ ನಂತರ ನಮ್ಮ ರಾಯರೆಡ್ಡಿ ಸಾಹೇಬ್ರು ಆರಿಸಿ ಬಂದಿಂದ ನಮ್ಮ ಸಾವುಕಾರ ಮುಖಾಂತರ ಸುಮಾರು ಒಂದು 25 ಕೋಟಿ ರೂಪಾಯಿ ಬಂಡಿ ಆಗಿದೆ ಸರ್. ನಮ್ಮ ಬಸಾಪುರ್ಗೂ 8 ಕೋಟಿ ರೂಪಾಯಿ ಮೇಲೆ ಕೆಲಸ ಕೊಟ್ಟರು ಸರ್. ಮತ್ತೆ ಸಣ್ಣ ಪುಟ್ಟ ಹಳ್ಳಿಗೂ ಕೆಲಸ ಮಾಡಿದ್ದಾರೆ ಸರ್. ಅಭಿವೃದ್ಧಿ ವಿಷಯದಲ್ಲಿ ತಾವು ಬಿಜೆಪಿ ಪಕ್ಷ ಬಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ. ಸರಿ ಸರ್. ಸರ್, ಇವಾಗ ತಾವು ತಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಸರ್, ಈಗ ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕು ಮುಂಚೆ ಸರ್ ತಾವು ಚುನಾವಣೆ ಕ್ಯಾನ್ವಸ್ ಮಾಡ್ತಾ ಇರ್ತೀವಿ, ಪ್ರಚಾರ ಮಾಡ್ತಾ ಇರ್ತೀವಿ ಸರ್. ಪ್ರಚಾರ ಸಂದರ್ಭದಲ್ಲಿ ತಾವು ಜನರಿಗೆ ಭರವಸೆಯನ್ನು ಕೊಟ್ಟಿದ್ದು ಸರ್. ಯಾವ ರೀತಿಯಾಗಿ ತಾವು ಜನರಿಗೆ ಭರವಸೆಯನ್ನು ಕೊಟ್ಟಿರಿ ಸರ್? ಅದರಲ್ಲಿ ಎಷ್ಟು % ತಾವು ಜನರ ಭರವಸೆ ಈಡೇರಿಸಿದ್ರು ಸರ್? ಇಲ್ಲಿ ನಾವು ಪಂಚಾಯತಿ ಮೆಂಬರ್ ಆಗ್ಬೇಕು ಸರ್. ಕಾರಣ ಜನರಿಗೆ ಮನೆ ಹಾಕಿ ಕೊಡ್ತೀವಿ ಅಂತಾನು ಅದೇ ಕೊಟ್ಟಿವಿ ಸರ್. ಆನಂತರ ರೋಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಸರ್. ನೀರಿನ ವ್ಯವಸ್ಥೆನೂ ಮಾಡಿಕೊಡ್ತೀವಿ ಅಂತ ಹೇಳಿ ಸರ್. ಕರೆಂಟ್ ಇಂದ ಕೂಡ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ವಿ ಸರ್. ಅದ್ರ ಪ್ರಕಾರ ಈಗ 100% ಅಟ್ಲೀಸ್ಟ್ 70-80% ನಾವು ವರ್ಕ್ ಮಾಡಿ ಸರ್. 100% ವರ್ಕ್ ಮಾಡಿ ಸರ್. ಸರ್, ಇವಾಗ ತಾವು ಹೇಳ್ತಾ ಇದ್ರಿ ರೋಡ್ ಕೆಲಸವನ್ನು ಮಾಡಿಸಿದ್ವಿ ಅಂತ ಸರ್. ತಾವು ಮೆಂಬರ್ ಆಗಿದ್ದ ಮುಂಚೆ ತಮ್ಮ ಊರು ಯಾವ ತರ ಇತ್ತು ಸರ್? ತಾವು ಮೆಂಬರ್ ಆಗಿ ಅಧ್ಯಕ್ಷರಾದ್ಮೇಲೆ ತಮ್ಮ ತಾಯಿಯವರು ಅಧ್ಯಕ್ಷ ಆದ್ಮೇಲೆ ಸರ್ ಈಗ ಯಾವ ರೀತಿ ತಮ್ಮ ಡೆವಲಪ್ಮೆಂಟ್ ಹೇಳ್ತಾ ಇದ್ದಾರೆ? ಈಗ ನಮ್ಮ ತಾಯಿಯವ್ರ ಅಧ್ಯಕ್ಷರು ಇಲ್ಲ, ನಮ್ಮ ಅಟ್ಲೀಸ್ಟ್ ನಮ್ಮ ಬಸಾಪುರ ತೋರಿ ಸರ್. ಈಗ ಒಂದು 3 ಸ್ಕೂಲ್ ಬಿಲ್ಡಿಂಗ್ ನೀರ್ಸ್ ಬರ್ತಾ ಇದ್ವಿ ಸರ್. ಮಕ್ಕಳಿಗೆ ಕುಂದ್ರಲಿಕ್ಕೆ ಇದ್ದಿಲ್ಲ ಸರ್. ಅದು ನಮ್ಮ ರಾಯಡ್ ಸಾಹೇಬ್ರಿಗೆ ಹೇಳಿ ನಮ್ಮ ಸಾವುಕಾರ ಕರ್ಕೊಂಡು ಹೋಗಿ 3 ಸ್ಕೂಲ್ ಬಿಲ್ಡಿಂಗ್ ಹಾಕಿ ಕೊಟ್ಟು ಸರ್. ಈಗ 3 ಸ್ಕೂಲ್ ಬಿಲ್ಡಿಂಗ್ ಪ್ಲಾಸ್ಟರ್ ಅಂತ ಮುಗಿಯ 80% ಮುಗಿದ ಸರ್. ಅಲ್ಲ ಇನ್ನು ಓನ್ಲಿ 20-10% ಅಷ್ಟೇ ಇದೆ ಸರ್.
ವರ್ಕ್ ಮುಗ್ತಾ ಇದೆ ಸರ್. ಆನಂತರ ನಮ್ಮೂರಲ್ಲಿ ಈ ಕಡೆ ಸಿಸಿ ರೋಡ್ ಇದಿಲ್ಲ ಸರ್. ನಮ್ಗೆ ಊರಲ್ಲಿ ಎಲ್ಲಾ ಕಡೆ ನೀರ್ ಎಲ್ಲಿ ಬೇಕಲ್ಲಿ ನೀರ್ ಇರುತ್ತೆ ಸರ್, ಎಲ್ಲಿ ಬೇಕಲ್ಲ ಗಲೀಜ್ ಆಗುತ್ತೆ ಎಲ್ಲ ಇದೆ ಸರ್. ಮೊನ್ನೆ ನಮ್ 2.5 ಕೋಟಿ ರೂಪಾಯಿ ಸಿಸಿ ರೋಡ್ ಹಾಕಿ ಕೊಟ್ಟಿದ್ದಾರೆ ಸರ್ ನಮ್ ಸಾಹೇಬ್ರು. ನಮ್ ಊರಾಗ ಒಂದ್ ಪುಟ್ಟ ಮಣ್ಣು ಎಲ್ಲಿ ತುಂಬ್ಕೊಂಡ್ ಹೋಗ್ಬೇಕಾದ್ರೆ ಹೊರಗೆ ತಗೊಂಡ್ರು, ಹೊಲ ತಗೋಬೇಕು ಸರ್. ಆ ಟೈಪ್ ಐತೆ, ಮಣ್ಣು ಸಮಯ ಸಿಗಲ್ಲ ಆ ಟೈಪ್ ಎಲ್ಲಾ ಕಡೆ ಸಿಸಿ ಹಾಕಿ ಕೊಡ್ತಾರೆ. ಆತಿ ರೋಡ್ ಸುಸಜ್ಜಿತವಾದ ರೋಡ್ ಮಾಡಿಸಿದ್ದಾರೆ ಶಾಸಕರು ಅವರ ಅನುದಾನದಿಂದ ಮಾಡಿದ್ರು ಸರ್. ಸರ್ ಇಲ್ಲಿ ತಮ್ಮ ಗ್ರಾಮದಲ್ಲಿ ನಮ್ಮ ಬಸಾಪುರದಲ್ಲಿ ಬಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತೆ ಸರ್ ಇಲ್ಲಿ ಮಕ್ಕಳಿಗೆ ವ್ಯವಸ್ಥೆ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿರುವಂತ ಶಿಕ್ಷಕರ ವ್ಯವಸ್ಥೆ ಸರ್ ಯಾವ ರೀತಿ ಶಿಕ್ಷಣ? ನಮ್ಮಲ್ಲಿ ಶಿಕ್ಷಕರದನ್ನ ಕೊರತಿಲ್ಲ ಸರ್. ಈಗ ಶಿಕ್ಷಕರು ಇದ್ದಾರೆ ಸರ್. ಆನಂತರ ಮಕ್ಕಳದು ಸ್ಕೂಲ್ ಹೋಗ್ತಾ ಇದ್ದಾರೆ ಸರ್ ಡೈಲಿ. ಮತ್ತೆ ಚೆನ್ನಾಗಿ ಸ್ಕೂಲ್ ಕಲಿಸ್ತಾರೆ. ಕೆಲವು ಟೈಮ್ ನಾವು ಕೂಡ ಹೆಡ್ ಮಾಸ್ಟರ್ಗೆ ಆಯ್ತು, ಮೆಂಬರ್ ಇದು ಸ್ಕೂಲ್ ಶಿಕ್ಷಕರಿಗೆ ಆಯ್ತು ಹೋಗಿ ಸರಿಯಾಗಿ ಚೆನ್ನಾಗಿ ಕಲಿಸ್ತಾರೆ ಸ್ಕೂಲ್ ಅಂತಂದು ಹೇಳಿ ಇದು ಮಾಡಿ ಬರ್ತೀವಿ. ಮಕ್ಕಳಿಗೆ ಕೊಡುವಂತ ಯಾವ ತರ ಬಿಸ್ಕೂಟ್ ಚೆನ್ನಾಗಿ ಕೊಡ್ತಾರೆ ಸರ್. ಈಗ ಸರ್ಕಾರದಿಂದ ಪ್ರತಿದಿನ ಮೊದಲೇ ವಾರಕ್ಕೆ ಒಂದ್ಸಲ ಮೊಟ್ಟೆ ಕೊಡ್ತಾ ಇದ್ರು, ಈಗ ಪ್ರತಿದಿನ ಕೊಡ್ತಾರೆ. ಈಗ ವ್ಯವಸ್ಥೆ ಸರಿಯಾಗಿ ನಿಂತ ಸರಿಯಾಗಿ ಇರ್ತದೆ ಸರ್. ಏನಾದ್ರೂ ಹುಡುಗರು ಬಂದಾಗೆಲ್ಲ ಇವತ್ತು ಅಡಿಗೆ ಸರಿಯಾಗಿಲ್ಲ ಅಂತಂದ್ರ ನಾವ್ ಇಟ್ಲ ಹೆಡ್ ಮಾಸ್ಟರ್ ಹೋಗಿ ಭೇಟಿ ಆಗಿತ್ತು ಸರ್. ನೀವ್ ಇವತ್ತು ಸರಿಯಾಗಿ ಕಿರಣಿ ತಿಂದಿಲ್ಲ, ಶಂಠಿ ತಿಂದಿಲ್ಲಪ್ಪ, ಕಾಯಿಪಲ್ಲೆ ತಿಂದಿಲ್ಲ, ಸರಿಯಾಗಿ ಕೊಡ್ರಿ ಅಂದ್ರೆ ಆತ ಅವ್ರು ಒಳ್ಳೆ ಸ್ಪಂದನೆ ಮಾಡಿ ಇದು ಮಾಡಿಕೊಳ್ತಾರೆ ಸರ್. ಶಿಕ್ಷಣ ಕೂಡ ಗ್ರಾಮದಲ್ಲಿ ಒಳ್ಳೆಯ ರೀತಿಯಾಗಿ ಒಳ್ಳೆ ಸರ್. ಸರ್ ಇವಾಗ ತಾವು ಹೇಳ್ತಾ ಇದ್ರಿ ಡೆವಲಪ್ಮೆಂಟ್ ವಿಷಯಗಳಲ್ಲಿ ಸರ್, ಈಗ ತಮ್ಮ ಊರಲ್ಲಿ ತಮ್ಮ ಬಸಾಪುರ ಗ್ರಾಮದಲ್ಲಿ ಸರ್ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬಳಸಲು ನೀರಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ವಿದ್ಯುತ್ ವ್ಯವಸ್ಥೆ ಯಾವ ತರ ಇದೆ ಸರ್? ಕುಡಿಯೋ ನೀರಿನ ನಮ್ಮಲ್ಲಿ ಕಮ್ಮಿ ಇಲ್ಲ ಸರ್. 2-3 ಬೋರ್ಗಳಿವೆ ಸರ್. ಮತ್ತೆ ಮುಂದೆ ಎಲ್ಲಾ ಕುಡಿಯೋ ನೀರು ಚೆನ್ನಾಗಿದೆ ಸರ್. ಹಂಗಾಗಿ ನಮ್ಮಲ್ಲಿ ಇದನ್ನ ಫಿಲ್ಟರ್ ವಾಟರ್ ಕುಡಿತಾ ಇಲ್ಲ ಸರ್ ಜನ. ಡೈರೆಕ್ಟ್ ಬೋರಿ ನೀರ ಕೊಡ್ತಾ ಇದ್ದಾರೆ ಸರ್. ಆನಂತರ ಕರೆಂಟ್ ಇಂದನೂ ಚೆನ್ನಾಗಿದೆ ಸರ್. ಕರೆಂಟ್ ಇಂದ ಏನ್ ಪ್ರಾಬ್ಲಮ್ ಸರ್. ಇಲ್ಲಿ ಹೈಮ್ಯಾಸ್ ಅಳವಡಿಕೆ ಏನಾದ್ರು ಹೈಮ್ಯಾಸ್ ಅಳವಡಿಕೆ ಇಲ್ಲ ಸರ್. ಈಗ ಮೊನ್ನೆ ನಾವು ರಾಯರೆಡ್ಡಿ ಸಾಹೇಬರಿಗೆ ಒಂದು 2 ಮನೆ ಕೊಟ್ಟೆ ಸರ್. ಒಂದ್ 2 ಹೈಮ್ಯಾಸ್ ಮಾಡಿಕೊಡಿ ಅಂತ ಹೇಳಿ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿವಿ ಸರ್. ಸರ್ ಈಗ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ ರೋಡ್ ವ್ಯವಸ್ಥೆ ಯಾವ ತರ ಇದೆ? ರೋಡ್ ಚೆನ್ನಾಗಿದೆ ಸರ್. ಈಗ ಹೋದ್ಸತೆ ನಾವು ಸಾಹೇಬ್ರಿಗೆ ಗಮನಕ್ಕೆ ಬಂದ ಹೊತ್ತಿನಾಗ 80 ಲಕ್ಷ ರೂಪಾಯಿ ಒಂದು ರೋಡ್ ಹಾಕಿಬಿಟ್ಟು ಸರ್. ಬಸಾಪುರ ಟು ಆಗ್ಯದ ಸರ್. ಈಗ ಮತ್ತೆ ಮೊನ್ನೆ ನಮ್ಮ ಬಸಾಪುರ ಯಲಬುರ್ಗಾ ಬಂಡಿ ಮೇನ್ ಬಸಾಪುರ ಕಳಿಸಿದ್ದ ಇದಕ್ಕೆ ಬೋಟಿಗೆ 3 ಕೋಟಿ ರೂಪಾಯಿ ರೋಡ್ ಇಡ್ದ ಸರ್. ಆಲ್ರೆಡಿ ಅಪ್ರೂವಲ್ ಆಗಿದೆ, ಅನುಮೋದನೆ ಆಗಿದೆ ಸರ್. ಈಗ ಟೆಂಡರ್ ಕಟ್ತಾ ಇದ್ದಾರೆ ಸರ್. ಅದು ಕೂಡ ಅನುಮೋದನೆ ಆಗಿ ಅದು ಕೂಡ ಈಗ ನೀಡ್ತಾ ಇದೆ. ಸರಿ ಸರ್. ಸರ್ ಇವಾಗ ತಾವು ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸರ್. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸರ್ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಅಂತ ಒಂದು 5 ಯೋಜನೆ ಕೊಡ್ತಾ ಇದೆ ಸರ್. 5 ಯೋಜನೆಯಿಂದ ಸರ್ ಜನರಿಗೆ ಯಾವ ತರ ಅನುಕೂಲ ಆಗ್ತಾ ಇದೆ, ಯಾವ ತರ ಅನಾನುಕೂಲ ಆಗ್ತಾ ಇದೆ ಸರ್? 5 ಪಂಚ ಗ್ಯಾರಂಟಿಗಳು ಸರ್ ಅವ್ರ ಮಾತಿನ ಪ್ರಕಾರ ಉಸ್ತುವಾರಿ ಯಶಸ್ವಿ ಮಾಡಿಕೊಟ್ಟು ಸರ್. ಪ್ರತಿ ತಿಂಗಳು 2,000 ರೂಪಾಯಿ ಮಹಿಳೆಯರಿಗೆ ಬರುತ್ತೆ ಸರ್. ಮತ್ತೆ ಬಸ್ ಫ್ರೀ ಮಾಡಿದ್ದಾರೆ ಸರ್. ಮತ್ತೆ ರೇಷನ್ ಫ್ರೀ ಕೊಡ್ತಾ ಇದ್ದಾರೆ ಸರ್. 5 ಗ್ಯಾರಂಟಿಗಳು ಶಿಕ್ಷಣದ ಅದನ್ನು ಫ್ರೀ ಕೊಡ್ತಾ ಇದ್ದಾರೆ ಸ್ಕೂಲ್ ಇದಕ್ಕೆ. 5 ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಸರ್. ವಿದ್ಯುತ್ ಫ್ರೀ 200 ಇದೆ ಸರ್, ಅದನ್ನು ಫ್ರೀ ಕೊಡ್ತಾ ಇದ್ದಾರೆ. ಸರ್ ಈಗ ತಾವು ಕೂಡ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಸದಸ್ಯರು ಸರ್. ಈ ಗ್ಯಾರಂಟಿನ ಜನ ತಮಗೆ ಸರ್ ಯಾವ ರೀತಿ ಸ್ಪಂದನೆ ನೀಡ್ತಾ ಇದ್ದಾರೆ ಸರ್? ಗ್ಯಾರಂಟಿಯಿಂದ ಕಾಂಗ್ರೆಸ್ ಚೆನ್ನಾಗಿದೆ ಸರ್. ಗ್ಯಾರಂಟಿ 5 ಇವನು ನಿಯೋಜನೆಗಳನ್ನು ಯಶಸ್ವಿಯಾಗಿದೆ ಸರ್. ಜನರಿಗೆ ಅನುಕೂಲ ಆಗಿದೆ ಸರ್. ಇದರಿಂದ ಜನ ತಮಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ? ಜನರು ಸ್ಪಂದನೆ ಮಾಡ್ತಾರೆ ಸರ್. ಒಳ್ಳೆ ಸರ್ಕಾರ ಇದೆ, ಒಳ್ಳೆ ಆದಾಯ ಕೊಡ್ತಾರಂತ ಇದು ಮಾಡ್ತಾರೆ. ಒಳ್ಳೆ ಆಡಳಿತ ಸರಿ ಸರ್. ಇವಾಗ ಮತ್ತೆ ತಂದು ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗ್ತಾ ಇದೆ. ಬೇಕಾಗ್ತದೆ ಇನ್ನೂ 2-3 ತಿಂಗಳು ತಮ್ಮ ಅವಧಿ ಬಾಕಿ ಇದೆ. ಅವಧಿಯ ನಂತರ ಮತ್ತೆ ತಮ್ಮ ಚುನಾವಣೆ ಉಂಟು ಸರ್. ಈ ಚುನಾವಣೆಯಲ್ಲಿ ಮತ್ತೆ ಸರ್ ತಾವು ಸ್ಪರ್ಧೆ ಮಾಡಬಹುದಾ? ಸ್ಪರ್ಧೆ ಏನಿಲ್ಲ ಸರ್. ನಮ್ದು ಕೆಲಸಗಳಿದೆ ಸರ್. ಸ್ಪರ್ಧೆ ಎಲ್ಲ ಏನೋ ಒಂದು ಜನರ ಆಶೀರ್ವಾದ ಮಾಡಿದ್ರೆ ಸರ್ ನಮ್ಗೆ ಆ ಆಶೀರ್ವಾದದಿಂದ ಜನರಿಗೆ ನಾವು ಏನೋ ಯಾವ್ದೋ ದುಡ್ಡಿನ ಆಸೆ ಏನು ಒಡ್ಲಾರಂಗ ಚೆನ್ನಾಗಿ ಅವ್ರಿಗೆ ಕೆಲಸ ಮಾಡ್ತಿದ್ವಿ ಸರ್. ನಮ್ಗೆ ಅದ ಒಂದಿದೆ ಸರ್. ಸರ್ ಕೊನೆಯದಾಗಿ ಸರ್ ತಾವು 5 ವರ್ಷಗಳ ತಾವು ಡೆವಲಪ್ಮೆಂಟ್ ಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್. ಎಲ್ಲಾ ಡೆವಲಪ್ಮೆಂಟ್ ಗಳಲ್ಲಿ ತಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಮಾಡುವಂತ ಕೆಲಸ ಯಾವ್ದು ಸರ್? ಎಲ್ಲಾ ಕೊಡುವಂತ ಸರ್ ಫಸ್ಟ್ ಜನರು ಕೂಡ ವಿಶ್ವಾಸ ಸರ್. ಯಾವ್ದೇ ಜನರು ಬಂದ್ರು ಅವ್ರಿಗೆ ಸ್ಪಂದನೆ ಮಾಡೋದು ನಮ್ದೊಂದು ಇದು ಸರ್. ಅದು ಮಾಡಿದ್ವಿ ಸರ್. ಮತ್ತೆ ಎಲ್ಲಾ ಹಳ್ಳಿ ಒಳಗೂ ಒಂದ್ ಏನೇ ಒಂದು ಮನೆಯ ಸಮಸ್ಯೆ ಇರ್ಲಿ, ಒಂದು ನೀರಿನ ಸಮಸ್ಯೆ ಇರ್ಲಿ, ಒಂದ್ ಏನೋ ಅವ್ರ ವೈಯಕ್ತಿಕ ಪಂಚಾಯತ್ ಕೆಲಸ ಇರ್ ಸರ್, ಅವ್ರ ವೈಯಕ್ತಿಕವಾಗಿ ಜಾಗದಲ್ಲಿ ಮಾಡಿಕೊಡ್ತೀವಿ ಸರ್. ಮತ್ತೆ ಕೆಲವಷ್ಟು 100% ಒಳಗೆ ಅಟ್ಲೀಸ್ಟ್ 60-70% ಎಲ್ಲಾ ಮನೆ ಜನರು ಸ್ಪಂದನೆ ಮಾಡಿ ಸರ್. ನೀವು ಇಷ್ಟ ಕೆಲಸಗಳು ಮನಸ್ಸಿಗೆ ತಮ್ಮ ಮನಸ್ಸಿಗೆ ತೃಪ್ತಿ ಆಗುವಂತ ಕೆಲಸ ಯಾವ್ದು ಸರ್? ಮನಸ್ಸಿಗೆ ತೃಪ್ತ ಅಂತಂದ್ರ ಫಸ್ಟ್ ಮನಿ ಸರ್. ನಮ್ಗೆ ಮನಿ ಎಲ್ಲಾ ಹಳ್ಳಿಗೂ ಹಾಕಿವಿ ಸರ್.
ಮನಿ ಹಾಕಿ ಸರ್. ಆ ನಂತರ ನಮ್ಮ ಸಾಹೇಬ್ರು ಬಂದಿಂದ ಮತ್ತೆ ತೃಪ್ತಿ ಐತೆ. ಯಾಕಂತಂದ್ರೆ ಎಲ್ಲಾ ಕಡೆ ವರ್ಕ್ ಮಾಡಿ ಕೊಟ್ಟು ಸರ್. ಮತ್ ಜನರು ನಮ್ಮನ್ನ ಅಲ್ಲಿಗೆ ಏನು ಅನ್ನೋ ಬೇಲಾರಂಗ ಎಲ್ಲಪ್ಪ ಒಳ್ಳೆ ಕೆಲಸ ಮಾಡಿಸ್ಯಾರ ಅನ್ನೋ ಸರ್. ಆ ನಂತರ ಯಾವುದೇ ತರನ ಯಾರೇ ಬಂದ ಸರ್, ಯಾರು ಕೂಡ ₹1 ದುಡ್ಡು ಇದು ಮಾಡ್ಲಿ ಸರ್. ಆನಂತರ ನಮ್ಮ ಪಂಚಾಯತಿ ಎಲ್ಲಾ ಹಳೇದಾಗೈತೆ ಸರ್, ಬಹಳ ವರ್ಷ ಐತೆ ಸರ್. ನಿನ್ನೆ ತರ ಒಂದು ಹೊಸದ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಒಳಗ MGNRG ಇದ್ರೊಳಗ ಸರ್ ಒಂದು ಹೊಸ ಕಟ್ಟಡ ಕಟ್ಟಿ ನಿನ್ನ ನಮ್ಮ ರಾಯಡ್ ಸಾಬ್ರು ಉದ್ಘಾಟನೆ ಮಾಡಿದ್ರು ಸರ್. ಹೊಸ ಪಂಚಾಯತ್ಗಳು ತಮ್ಮ ಅವಧಿಯಲ್ಲಿ ರೈಟ್ ಸರ್. ಸರ್, ಈಗ ಕೊನೆಯದಾಗಿ ಸರ್, ಜನ ತಮಗೆ ಓಟ್ ಕೊಟ್ಟಿರುವಂತ ಜನರಿಗೆ ಮತ್ತು ತಮ್ಮ ಪಕ್ಷದ ಹೈಕಮಾಂಡ್ಗೆ ಸರ್ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್, ಜನರ ಕೊಟ್ಟ ಫಸ್ಟ್ ಜನರಿಗೆ ಸರ್ ಹೇಳ್ತಾ ಇರೋದು, ಜನರ ಆಶೀರ್ವಾದದಿಂದ ಗೆದ್ದು ಸರ್ ನಾವು. ಜನರ ಆಶೀರ್ವಾದದಿಂದ ಎಲ್ಲಾ ಹಳ್ಳಿಯಿಂದ 2 ಬೇರೆ ನಮ್ಮ ತಾಯರ ಅಧ್ಯಕ್ಷ ಮಾಡ್ತಾರೆ ಸರ್. ಅವ್ರಿಗೆ ಫಸ್ಟ್ ನಮ್ಮ ಅಭಿನಂದನೆಗಳು. ಮತ್ತು ನಮ್ಮ ಹಿರಿಯರು ಸರ್, ನಮ್ಮ ಬಾಯಮ್ಮಿ ಸಾವುಕಾರ ಇರ್ಬೋದು, ಅವ್ರ ಮಾರ್ಗದರ್ಶಕ 2 ಬೇರೆ ಅಧ್ಯಕ್ಷರಾಗಿ ನಮ್ಗೆ ಇಲ್ಲಿವರೆಗೆ ಒಳ್ಳೆಯ ಒಂದು ಅವಕಾಶ ಕೊಟ್ಟದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದ ಸರ್. ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ.